ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಸಂದೀಪ್. ಸೊ ಇವತ್ತಿತ್ತು ಮಂಡೇ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ನಾವು ಬೆಳಗ್ಗೆ ರೆಡಿ ಎಲ್ಲ ಆಗಿ ಇವಾಗ ಮಠಕ್ಕೆ ಹೊಂಟಿದ್ದು ದರ್ಶನ ಮಾಡ್ಕೊಳಕ್ಕೆ. ಸೊ ಹೆಂಗಿದ್ರು ಮಂಡೇ ಇತ್ತು, ಆಮೇಲೆ ದರ್ಶನನೂ ಆಗ್ತೈತಿ. ನಿನ್ನೆನೂ ಹೋಗಿ ಬರಲಿಲ್ಲ, ಚಿನ್ನ ಬಂದಾಗಿಂದ ಹೋಗೇ ಇರಲಿಲ್ಲ ಮಠಕ್ಕೆ. ಹಾಗಾಗಿ ಚಿನ್ನನ ಕರ್ಕೊಂಡು ಮಠಕ್ಕೆ ಹೋದು. ಇಲ್ಲೇ ನಮ್ಮ ಸಾಯಿ ಕಾರ್ ಓಡಿಸಾತಿದ್ದ. ನಾವು ಮೇನ್ ಗೇಟಿಗೆ ಹೋಗಲಿಲ್ಲ, ಹಿಂದಿನ ಗೇಟ್ದಾಗಿಂದ ಎಂಟ್ರಿ ಕೊಟ್ಟು. ಯಾಕಂದ್ರೆ ಮುಂದಿನ ಗೇಟ್ದಾಗ ಭಾಳ ರಶ್ ಇತ್ತು. ಹಾಗಾಗಿ ಹಿಂದಿನ ಗೇಟ್ದಾಗ ಎಂಟ್ರಿ ಕೊಟ್ಟು ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ಇಲ್ಲಿಂದನೇ ಸೀದಾ ಹೋದು ನಾವು. ನಾವು ಕರೆಕ್ಟ್ ಹೋದ ಟೈಮ್ನಾಗನ ಬಸವಣ್ಣನ ಇದನ್ನು ಬಂದಿತ್ತು, ಪಲ್ಲಕ್ಕಿನೂ ಬಂದಿತ್ತು. ಸೊ ಅದರದ್ದು ದರ್ಶನ ಆಯಿತು. ಆಮೇಲೆ ನಾವು ದೇವ್ರ ದರ್ಶನ ಎಲ್ಲ ತೊಗೊಂಡು ಅಜ್ಜಾರ ಜೊತೆ ಒಂದೆರಡು ಫೋಟೋ ಕ್ಲಿಕ್ ಮಾಡ್ಕೊಂಡು, ಆಮೇಲೆ ನಾನು ಒಂದು ಇದನ್ನು ತೊಗೊಂಡಿದ್ನು, ಲಿಂಗ ತೊಗೊಂಡಿದ್ನು. ಲಿಂಗ ತೊಗೊಂಡು ದೇವರಿಗೆ ಅಭಿಷೇಕ ಎಲ್ಲ ಮಾಡಿಸಿ ಅದನ್ನು ಪೂಜೆ ಮಾಡಿಸ್ಕೊಂಡು ಮಠದಾಗ ಎಂಥ ಟೈಮ್ ಅಂದ್ರೆ ನಾ ಹೋದ ಟೈಮ್ನಾಗನ ಅಲ್ಲಿ ಒಳಗೆ ಅವನಾರ್ತಿ ಗುಡ್ಯಾಗ ಉಡಿ ತುಂಬಾತಿದ್ರು ಮಠದಾಗನ. ಸೊ ಅಲ್ಲೇ ನಾವು ಉಡಿ ತುಂಬ್ಕೊಂಡು ಇಲ್ಲಿ ನೋಡ್ರಿ ಉಡಿ ತುಂಬೋ ಕಾರ್ಯಕ್ರಮ ನಡೆದಿತ್ತು. ಇಲ್ಲೆಲ್ಲ ನಾನು ಇಲ್ಲೇ ಉಡಿ ತುಂಬ್ಕೊಂಡೇನು. ಇಲ್ಲೇ ಬಾಬಾಯಿ ಸ್ವಾಮಿಗಳ ನನಗೆ ಉಡಿ ತುಂಬಿದ್ರು. ಉಡಿ ಸಾಮಾನು ದೇವರಿಗೆ ಇಟ್ಟದ್ದು ಉಡಿನ ಅವ್ರು ತೆಗೆದು ನನಗೆ ಕೊಟ್ಟಿದ್ರು. ಅದು ನನಗೆ ಭಾಳ ಖುಷಿ ಆಯಿತು. ಸೊ ನೋಡ್ರಿ, ಎರಡು ಬಾಳೆಹಣ್ಣು, ಎಲೆ, ಅಡಿಕೆ, ಬ್ಲೌಸ್ ಪೀಸ ಎಲ್ಲ ನನಗೆ ಉಡಿ ತುಂಬಿದ್ರು. ಇಲ್ಲ ಅಂದ್ರೆ ಅಲ್ಲೇ ಮಂಟಪಕ್ಕೆ ಹೋಗಿ ಸಾಮೂಹಿಕ ಉಡಿ ತುಂಬ್ಕೋ ಕಾರ್ಯಕ್ರಮ ಇತ್ತು, ಅಲ್ಲೇ ಹೋಗಬೇಕಿತ್ತು. ಅಲ್ಲಿ ಫುಲ್ ರಶ್ ಇತ್ತಂತ. ಮತ್ತು 25,000 ಜನಕ್ಕೆ ಉಡಿ ತುಂಬೋರಿದ್ರು. ಹಾಗಾಗಿ ಅಲ್ಲಿ ನಮಗೆ ಹೋಗೋಕ್ಕಾಗಲಾಗಿತ್ತು. ಆಮೇಲೆ ನಮ್ಮದು ಪಾಸ್ಪೋರ್ಟ್ ವೆರಿಫಿಕೇಷನ್ಗೆ ಬೇರೆ ಹೋಗಬೇಕಿತ್ತಲ್ಲ. ಹಾಗಾಗಿ ನಾವು ಜಲ್ದಿ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಉಡಿ ಎಲ್ಲ ತುಂಬ್ಕೊಂಡಿಲ್ಲ, ಸಮಾಧಾನ ಆಯಿತು. ಸೊ ಸೀದಾ ನಾವು ಸಾಮೂಹಿಕ ಉಡಿ ತುಂಬ್ಕೋ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಲಿಲ್ಲ. ಇಲ್ಲೇ ಹೆಂಗಿದ್ರು ಮಠದಾಗ ಉಡಿ ತುಂಬ್ಕೊಂಡಿನು. ಆಮೇಲೆ ಅಲ್ಲಿ ಊಟನೇ ಇತ್ತು, ಅಲ್ಲೇನೂ ಅಟೆಂಡ್ ಮಾಡೋಕ್ಕಾಗಲಿಲ್ಲ. ಹೆಂಗಿದ್ರು 3-4 ದಿವಸ ಮಠದಾಗ ಊಟನ ಮಾಡಿದ್ದು. ಅದಕ್ಕಾಗಿ ಏನೂ ವರಿ ಮಾಡ್ಕೊಳ್ದೆ ನಾವು ಇವಾಗ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವು. ನಮ್ಮ ಮಮ್ಮಿ ಆಂಟಿ ಎಲ್ಲ ಚಿನ್ನೆ ಅದು ಬಿಡಕ್ಕೆ ಬಂದರು ಇಲ್ಲೇ ಕಾರ್ ತಕ. ಸೊ ಅವ್ರಿಗೆಲ್ಲರಿಗೂ ಬಾಯ್ ಮಾಡಿ ನಾವಿವಾಗ ನಡುವಿನ ರೋಡ್ಲೆ ಮಠದ ಕಡೆ ಇನ್ನೊಂದು ಸರ್ತಿ ಕೈ ಮುಕ್ಕೊಂಡು ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವು. ಚಿಕ್ಕೋಡ್ಯಾಗ ಪೆಟ್ರೋಲ್ ಹಾಕ್ಸ್ಕೊಂಡು ಸೀದಾ ನಾವು ನಿಡ್ಸೋಶಿ ಗೇಟ್ ಮ್ಯಾಗಿಂದ ಆಸೆ ಬೆಳಗಾವಿಗೆ ಹೊಂಟಿದ್ದು. ಸೊ ಇಲ್ಲೇ ನಿಡ್ಸೋಶಿ ಗೇಟಿಗೆ ಸ್ವಲ್ಪ ಸ್ಟಾಪ್ ಮಾಡಿ ಚಿಕ್ಕು ಕಚೇರಿಗೆ ಸ್ವಲ್ಪ ತಿನ್ನಕ್ಕೆ ತೊಗೊಂಡು ಇವಾಗ ವಾಪಸ್ ಹೊಂಟು.
ಇವಾಗ ಬೆಳಗಾವಿಗೆ ಬಂದ ತಕ್ಷಣ ಒಂದು ಪ್ಯಾನ್ ಕಾರ್ಡ್ದು ಒಂದು ಜೆರಾಕ್ಸ್ ಹೊಡ್ಕೋಬೇಕಿತ್ತು. ಜೆರಾಕ್ಸ್ ಹೊಡ್ಕೊಂಡು ಚಿನ್ನೆ ಏನೂ ಊಟ ಮಾಡಲಿಲ್ಲ, ಟೈಮ್ ಆಗಿರಲಿಲ್ಲ ಊಟದ. ಅದಕ್ಕಾಗಿ ನಾವು ಸ್ವಲ್ಪ ರೈಸ, ಚಿಕ್ಕು ಚೆರಿ ರೈಸ್ ತಿಂದಿದ್ರು ಮನ್ಯಾಗನ. ಸೊ ಚಿನ್ನೆಯಲ್ಲೇ ವಡಾಪಾವ್ ತಿಂದ ನಾವು ವೆರಿಫಿಕೇಷನ್ಗೆ ಗಾಡಿ ಪಾರ್ಕಿಂಗ್ ಮಾಡಿ ಒಳಗೋದು. ನಾವು ವೆರಿಫಿಕೇಷನ್ ಎಲ್ಲ ಮುಗಿಸೋಕತ್ತಕ ಅಂದ್ರೆ ಟೈಮ್ ಟೂ ಅವರ್ಸ್ ತೊಗೊಂಡಿತ್ತು ಅಲ್ಲೇ ವೆರಿಫಿಕೇಷನ್ ಜಾಗದಾಗ. ಯಾಕಂದ್ರೆ ನಮಗೆ ಟೋಕನ್ ನಮಗೆ ಲೇಟಾಗಿ ಸಿಕ್ಕಿತ್ತು, ಹಾಗಾಗಿ ಲೇಟ್ ಆಯಿತು ಅಲ್ಲೇ. ಆಮೇಲೆ ಅದನ್ನು ಮುಗಿಸ್ಕೊಂಡು ನಾವಿಲ್ಲೇ ಸ್ವಲ್ಪ ಕಾರ್ ಅದು ನೋಡೋಣ ಅಂಥೇಳಿ ಚಿನ್ನ ನಮಗೆ ಕಿಯಾ ಶೋರೂಮ್ಗೆ ಹೋತ. ಒಂದು ಯಾವುದೋ ಕಾರ್ ನೋಡಿದಾನಂತ, ಅದನ್ನು ಸ್ವಲ್ಪ ನೋಡಿ ಟೆಸ್ಟ್ ಡ್ರೈವ್ ಮಾಡಿ ಬರೋಣ ಅಂಥೇಳಿ ಸೊ ಕಿಯಾ ಶೋರೂಮ್ಗೆ ಹೋದು. ಅಲ್ಲಿ ಹೋದ ತಕ್ಷಣ ನಮ್ಮ ಚೆರ್ರಿ ಮತ್ತು ಚಿಕ್ಕು ಅಂತೂ ನಾವು ಕಾರ್ ಪರ್ಚೇಸ್ ಮಾಡ್ಲಾಕೆ ಬಂದಾರ್ಗತೆ ನಂಗೆ ಆ ಕಾರ್ ಬೇಕು, ಈ ಕಾರ್ ಬೇಕು, ಆ ಕಾರ್ ಬೇಕು ಅಂಥೇಳಿ ಬಡ್ಕೊಳಕತ್ಲು. ನಮ್ಮ ಚೆರ್ರಿ ಅಂತೂ 7 ಸೀಟ್ರ್ ಕಾರೇ ಹಿಡ್ಕೊಂಡು ನಿಂತಿದ್ಲು. ನಾವು ಇಲ್ಲೇ ಕಾರ್ ಚೆಕ್ ಮಾಡ್ದು, ಕಿಯಾ ಸೆಲ್ಟಾಸ್ ನೋಡತ್ತಿದ್ದು ನಾವು. ಹೋಯ್ತದ ಇಂಟೀರಿಯರ್ ಲುಕ್, ಎಕ್ಸ್ಟೀರಿಯರ್ ಲುಕ್ ಎಲ್ಲ ಚಂದ ಅನಿಸ್ತು. ಆಮೇಲೆ ಚಿನ್ನೆ ಈಗ ಡ್ರೈವ್ ಮಾಡಿದ್ನು ನೋಡಿದ. ಸೊ ಅವಂಗೂ ಪಿಕಪ್ ಅದು ಎಲ್ಲ ಚಲೋ ಐತೆ ಅಂತ ಹೇಳ್ದ. ಆಮೇಲೆ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಊರ ಕಡೆ ವಾಪಸ್ ಬರಬೇಕಿತ್ತು ಜಲ್ದಿ. ಹಾಗಾಗಿ ಒಂದು 5 ಕಿಲೋಮೀಟ್ರ್ ಅಷ್ಟು ಡ್ರೈವ್ ಮಾಡಿ ನೋಡಿ ಬಂದು. ಯಾಕಂದ್ರೆ ಚಿಕ್ಕು ಚೆರ್ರಿನೂ ಎಕ್ಸಾಸ್ಟ್ ಆಗಿದ್ರು, ಅವರು ಫುಲ್ ಕಿರಿಕಿರಿ ಮಾಡತ್ತಿದ್ರು. ಚೆರ್ರಿ ಅಂತೂ ಫುಲ್ ಚಿಕ್ಕುನು ಬಡಿಯೋದು ಹೊಡೋದು ಮಾಡತ್ತಿದ್ಲು ಗಾಡ್ಯಾಗ. ಹಾಗಾಗಿ ಸ್ವಲ್ಪ 5 ಕಿಲೋಮೀಟ್ರ್ ಅಷ್ಟೇ ಡ್ರೈವ್ ಮಾಡಿ ವಾಪಸ್ ಊರ ಕಡೆ ಬರಬೇಕಾಯ್ತು ನಾವು.
ಮನೆಗೆ ಬಂದ ಫ್ರೆಶ್ ಅಪ್ ಎಲ್ಲ ಆಗಿ ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲ ಚಿಕ್ಕು ಚೆರಿ ಆಟ ಆಡತ್ತಿದ್ರು. ಸೊ ಮಕ್ಕಳಕ್ಕೆ ಪ್ರಿಪ್ರೇಷನ್ ನಡೆಸಿದ್ರು. ಈ ಲಾಗ್ ನಮಗೆ ಮತ್ತೆ ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೊಸದಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಶೇರ್ ನೆಕ್ಸ್ಟ್ ಲಾಗ್. ಬೈ ಬಾಯ್. ಹ್ಯಾವ್ ಅ ನೈಸ್ ಡೇ.